ನಮಸ್ಕಾರ ಎಲ್ರಿಗೂ HRM ಕಿಚನ್ಸ್ಗೆ ಸ್ವಾಗತ. ಇವತ್ತು ಪೊಟ್ಯಾಟೊ ಚೀಸ್ ನಗೆಟ್ಸ್ ಹೇಗೆ ಮಾಡೋದು ಅಂತ ಕ್ವಿಕ್ ಆಗಿ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 4 ಆಲೂಗಡ್ಡೆ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, 1 ಕಪ್ ತುರ್ಕೊಂಡಿರೋ ಚೀಸು, 1 ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರೋದು, ಅರ್ಧ ಸ್ಪೂನು ಮಿಕ್ಸ್ಡ್ ಹರ್ಬ್ಸ್, ರುಚಿಗೆ ತಕ್ಕಷ್ಟು ಉಪ್ಪು, 1.5 ಸ್ಪೂನು ಚಿಲ್ಲಿ ಫ್ಲೇಕ್ಸ್, 2 ಸ್ಪೂನು ಕಾರ್ನ್ಫ್ಲೋರ್. ಈ ಇಷ್ಟು ಇಂಗ್ರೀಡಿಯೆಂಟ್ಸು ನಮ್ಮ ಪೊಟ್ಯಾಟೊ ಚೀಸ್ ನಗೆಟ್ಸ್ಗೆ ಬೇಕಾಗುತ್ತೆ. ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಪೊಟ್ಯಾಟೊ ಸ್ಮ್ಯಾಶ್ ಮಾಡಿರೋದಕ್ಕೆ ಈ ತುರಿದು ಇಟ್ಕೊಂಡಿರೋ ಚೀಸ್ ಆ್ಯಡ್ ಮಾಡ್ಕೊಳ್ಳೋಣ. Garlic, mixed herbs, breadcrumbs, corn flour, ರುಚಿಗೆ ತಕ್ಕಷ್ಟು ಉಪ್ಪು, ಕೊನೆಯದಾಗಿ ಚಿಲ್ಲಿ ಫ್ಲೇಕ್ಸ್. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಲ್ಲ, ಒಂದು ಉಂಡೆ ಕಟ್ಟಷ್ಟು ಬರುತ್ತೆ. ಇವಾಗ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಮಾಡಿಕೊಂಡು ಇಟ್ಕೊಳ್ಳೋಣ. ಫಸ್ಟು ಈ ರೀತಿ ಓವಲ್ ಶೇಪ್ಸ್ ನಾನು ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಬ್ರೆಡ್ ಕ್ರಮ್ಸು ರೆಡಿ ಇದೆ. 4 ಸ್ಪೂನ್ ಕಾರ್ನ್ಫ್ಲೋರಿಗೆ 4 ಸ್ಪೂನು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆ ಕಾದಿದೆ. ಇವಾಗ ಒಂದೇ ಚೀಸ್ ಬಾಲ್ನ ಕಾರ್ನ್ಫ್ಲೋರ್ ಅಲ್ಲಿ ಡಿಪ್ ಮಾಡಿ, ಬ್ರೆಡ್ ಕ್ರಮ್ಸ್ ಅಲ್ಲಿ ಡಿಪ್ ಮಾಡಿ ಎಣ್ಣೆಗೆ ಹಾಕೋಣ. ಅದೇ ರೀತಿ ಎಲ್ಲ ಚೀಸ್ ಬಾಲ್ಸ್ನು ಡಿಪ್ ಮಾಡಿ ಎಣ್ಣೆಗೆ ಹಾಕೋಣ. ನೋಡಿ, ಈ ರೀತಿ ಚೀಸ್ ಬಾಲ್ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಬೇಕು. ಮೀಡಿಯಂ ಫ್ಲೇಮಲ್ಲೇ ಇರಲಿ, ಕೈ ಇಟ್ಟರೆ ಸೀರುತ್ತೆ. ಎಸ್, ಪೊಟ್ಯಾಟೊ ಗಾರ್ಲಿಕ್ ಚೀಸ್ ನಗೆಟ್ಸ್ ರೆಡಿ ಇದೆ. ಇದನ್ನ ಈವ್ನಿಂಗ್ ಸ್ನ್ಯಾಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಖಂಡಿತ ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ HRM.